ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಸ್ವಲ್ಪ ವಾಕಿಂಗ್ ಮಾಡುವ ಅಂತ ಹೊರಗಡೆ ಬಂದೆ. ಮಳೆ ಇಲ್ಲ ಅಲ್ಲ, ಮಳೆ ಬಂದರೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಬನ್ನಿ ಹೋಗುವ, ವಾಕಿಂಗ್ ಮಾಡುವ. ವಾಕಿಂಗ್ ಮಾಡ್ತಾ ಮಾಡ್ತಾ ನಿಮ್ಮನ್ನು ತೋರಿಸ್ತೀನಿ. ಇದು ಕಾಡಿನ ಕೇಪ್ಲಾ ಹೂ, ಚಂದ ಇದೆ ಅಲ್ಲ? ಈಗ ನೋಡಿ, ನಾನು ನಿಮಗೆ ಕಾಡು ಮೆಣಸು ತೋರಿಸ್ತೀನಿ ಹೆಂಗೆ ಇರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಕಾಡು ಮೆಣಸು. ಹಂಗೇನೆ ಕಾಣುತ್ತೆ ಅಲ್ಲ, ಕಾಡು ಮೆಣಸು ಥರ. ಮಾತ್ರ ಮೆಣಸಲ್ಲ, ಏನೋ ಬೇರೆ, ಬಟ್ ಸ್ಟ್ರಕ್ಚರ್ ಬ್ಯೂಟಿ ಹಾಗೇನೆ ಇದೆ. ಫ್ರೆಂಡ್ಸ್, ಈಗ ನಾನು ನಿಮಗೆ ಚಿಕ್ಕು ಮರ ತೋರಿಸ್ತೀನಿ. ನೋಡಿ, ಇದು ಚಿಕ್ಕು ನೋಡಿ, ಸಣ್ಣ ಸಣ್ಣದಾಗಿ ಎಷ್ಟು ಮುದ್ದು ಮುದ್ದಾಗಿದೆ, ಮತ್ತು ತುಂಬ ಸ್ವೀಟ್ ಇರುತ್ತೆ ಆಯಿತಾ. ತುಂಬ ಆಗಿದೆ ಚಿಕ್ಕು. ಇದು ಸಣ್ಣವಿರುವಾಗ ಉಂಟಲ್ಲ ಚಿಕ್ಕು ಮರ, 1 ವರ್ಷದಲ್ಲೇ ಚಿಕ್ಕು ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ದೊಡ್ಡದಾಗುವಾಗ ತಿಂದು ತೋರಿಸ್ತೀನಿ ನಾನು ಹೆಂಗೆ ಆಗುತ್ತೆ ಹೆಂಗೆ ಇದೆ ಅಂತ. ಇದು ಗಟ್ಟಿ ಮಾಡುವ ಎಲೆ. ಇದು ಹಲಸಿನ ಹಣ್ಣುಂಟಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಇದು ಗಟ್ಟಿ ಮಾಡಿ ಅದಕ್ಕೆ ಇದು ಕವರಿಂಗ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತಾರೆ. ತುಳುದಲ್ಲಿ ಗಟ್ಟಿ ಹೇಳ್ತಾರೆ, ಕನ್ನಡದಲ್ಲಿ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಕೊಂಕಣಿದಲ್ಲಿ ಪತುಳಿ ಹೇಳ್ತಾರೆ. ಈ ಎಲೆಯಲ್ಲಿ ಗಟ್ಟಿಯನ್ನು ಬೇಯಿಸ್ಲಿಕ್ಕೆ ಇಟ್ಟರೆ ಉಂಟಲ್ಲ, ತುಂಬ ಟೇಸ್ಟ್ ಆಗುತ್ತೆ. ಇದು ಇಂಬ್ಲಿಯದ್ದು ಮರ, ಇಂಬ್ಲಿ ಉಂಟಲ್ಲ ಅದರದ್ದು ಮರ ಇದು. ಅದು ಕಾಣ್ತಾ ಇದೆ ಇರಬೇಕು, ದೊಡ್ಡದಿದೆ ಇಂಬ್ಲಿ ಮರ. ನಮಗೆ ಅಡುಗೆಗೆಲ್ಲ ಹಾಕ್ತೀವಲ್ಲ, ಅದು ಹುಳಿಯ ಮರ ಅದು. ಫ್ರೆಂಡ್ಸ್, ಇದು ತೋಡು. ಅದು ಬಲ್ಲೆ ಬಲ್ಲೆ ಇದ್ದು ಅಷ್ಟು ಗೊತ್ತಾಗಲ್ಲ ನೀರದ್ದು ರಭಸ. ಇಲ್ಲದ್ರೆ ತುಂಬ ಇರುತ್ತೆ ರಭಸ ನೀರದ್ದು. ಅಂದರೆ ಮಳೆ ಇಲ್ಲ ಅಲ್ಲ, 2 ದಿನದಿಂದ ಮಳೆ ಇಲ್ಲ ಈಚೆ, ಇಲ್ಲದ್ರೆ ಫುಲ್ ಇರುತ್ತೆ. ಈಗ ಬಲ್ಲೆ ಎಲ್ಲ ಬಂದಿದೆ ಅಲ್ಲ, ಇಲ್ಲದಿದ್ರೆ ಮಕ್ಕಳೆಲ್ಲ ಇಲ್ಲಿ ಮೀನು ಹಿಡಿಲಿಕ್ಕೆ ಎಲ್ಲ ಬರ್ತಿದ್ರು. ಇದು ಬ್ಯಾಂಬು ಉಂಟಲ್ಲ, ನಮ್ಮ ಎಂತ ಹೇಳ್ತಾರೆ, ಬ್ಯಾಂಬುದು ಮರ ಇದು, ಸೀಮೆಕೋಲದ್ದು. ದೊಡ್ಡದಿದೆ ಸೀಮೆಕೋಲದ ಮರ. ಇದು ಬೊಂಡ ಮರ ಉಂಟಲ್ಲ, ಇದು 18 ತಿಂಗಳಿಗೆ ಆಗುವಂತ ಬೊಂಡ ಇದು. 18 ಮಂತ್ಸಿಗೆ ಆಗ್ತದಲ್ಲ, ಅದೇ ಅದು. ಇದು ಬಾಳೆಹಣ್ಣು ಸಣ್ಣ ಸಣ್ಣ ಇದ್ರೂ ಸಹ ಭಾರಿ ಟೇಸ್ಟ್ ಇರುತ್ತೆ. ಇದು ರುಚಿ ಇದೆ ತುಂಬ. ಫ್ರೆಂಡ್ಸ್, ಇದು ತರಕಾರಿ ಬೀಜಗಳು ಹಾಕಿದ್ರು ನಮ್ಮ ಸೈಡಿನ ಮನೆ ಅಂಕಲು. ಎಲ್ಲ ಇದಾಗಿದೆ, ಗಿಡ ಆಗಿದೆ ನೋಡಿ. ಫ್ರೆಂಡ್ಸ್, ನಾನು ಆವಾಗ ನಿಮಗೆ ನೀರು ಹೋಗುವ
ನೀರು ಹೋಗ್ತಾ ಇದೆ ಅಂತ ತೋರಿಸಿದ್ದೇನಲ್ಲ, ಅದು ಇಲ್ಲಿಯೇ ಬಂದು ಇಲ್ಲಿಂದ ಬರುತ್ತೆ. ಇದಕ್ಕಿಂತ ಮುಂದೆ ಬರುತ್ತೆ, ಅದು ಎಲ್ಲಿಂದ ಬರುತ್ತೆ ನಂಗೆ ಗೊತ್ತಿಲ್ಲ. ಇದು ಬಾವಿ, ಬಟ್ ಗೊತ್ತಾಗಲ್ಲ. ಇದು ಬಾವಿ, ಇದು ತೋಡು. ಇಲ್ಲಿಂದ ನೀರು ಹರಿದು ಹರಿದು ಫುಲ್ ಹೋಗುತ್ತೆ. ಇಲ್ಲಿ ಒಂದು ಚಿಕ್ಕು ಮರ ಇದೆ ಫ್ರೆಂಡ್ಸ್. ಇದು ಸೇಮ್ ಅದೇ, ಇದು ಮಾಡ್ತಾರೆ ಹಲಸಿನ ಹಣ್ಣಿನ ಅದೇ. ಇದು ನೋಡಿ, ಇದು ಬೆಂಡೆ ಬೀಜ, ಇದು ಬೆಂಡೆಯದ್ದು ಗಿಡ. ಇದು ಲತ್ತಂಡೆ ಇರಬೇಕು, ಇದೆಲ್ಲ ಬೆಂಡೆ. ಫ್ರೆಂಡ್ಸ್, ಇದು ಗೊತ್ತಾ ಏನಂತ? ಇದು ಔಷಧಿಯ ಗಿಡ. ಇದರದ್ದು ಲೀವ್ಸ್ ಉಂಟಲ್ಲ, ನಾವು ಜಜ್ಜಿ ಅದರ ರಸವನ್ನು ಗಾಯ ಆದರೆ ಎಲ್ಲ ಅದಕ್ಕೆ ಹಾಕಿದರೆ ಗುಣ ಆಗುತ್ತಂತೆ. ಅಂತೆಲ್ಲ ಆಗುತ್ತೆ. ನೀವು ಟ್ರೈ ಮಾಡಿದ್ದೀರಾ? ಇದು ಉಪ್ಪಿನಕಾಯಿ ಹಾಕುವ ಅಂತ ಮಾವಿನ ಹಣ್ಣು ತಂದದ್ದು. ಅದರ ಮೊದಲು ಉಪ್ಪಿನಕಾಯಿ ಹಾಕುವ ಮೊದಲು ತಿನ್ನಬೇಕಲ್ಲ, ಅದಕ್ಕೆ ಒಳ್ಳೇದು ಮಾಡಿ ಕಟ್ ಮಾಡಿ ಅದಕ್ಕೆ ಉಪ್ಪು ಮುಂಚಿದ ಪುಡಿ ಎಲ್ಲ ಹಾಕಿ ಒಂದ್ಸರಿ ಒಳ್ಳೇದು ತಿಂದೆ. ನಿಮಗೂ ಆಸೆ ಆಗುತ್ತಲ್ಲ ಈ ರೀತಿ ನೋಡಿದರೆ? ಈಗ ಉಪ್ಪಿನಕಾಯಿ ಮಾಡುವ ಅಂತ ಎನಿಸಿದ್ದೀನಿ. ಮಾಡುವ, ತುಂಬ ಈಸಿ ಇದೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಉಪ್ಪಿನಕಾಯಿ, ಆಯಿತಾ? ಇನ್ಸ್ಟೆಂಟಾಗಿ ಆಗುತ್ತೆ. ಮಾವಿನ ಹಣ್ಣನ್ನು ಕಟ್ ಮಾಡುವ, ಸಣ್ಣ ಸಣ್ಣ ಪೀಸ್ ಮಾಡುವ. ಬನ್ನಿ ಫ್ರೆಂಡ್ಸ್, ಉಪ್ಪಿನಕಾಯಿ ಹಾಕುವ. ಅಯ್ಯೋ, ಮಾವು ನೋಡುವಾಗ ಉಂಟಲ್ಲ ಆಸೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. 2 ಸ್ಪೂನ್ ಸಾಕಾಗ್ತದೆ, ಅಂದರೆ ಒಂದೇ ಇತ್ತಲ್ಲ ಮಾವಿನ ಹಣ್ಣು, ಅದಕ್ಕೆ 2 to 3 ಸ್ಪೂನ್ ಸಾಕು. ಅರ್ಧ ನಾನು ತಿಂದೆ ಅದರಲ್ಲಿ ಸ್ವಲ್ಪ. ಮಸಾಲಕ್ಕೆ 2 ಸ್ಪೂನು ಮೆಣಸಿನ ಹುಡಿ, 2 ಸ್ಪೂನ್ ಸಾಸಿವೆಗೆ ಹುಡಿ, ಸ್ವಲ್ಪ ಮೆಂತೆ, ಸ್ವಲ್ಪ ಜೀರಿಗೆ ಹುಡಿ ಮಾಡಿ ಹಾಕಬೇಕು. ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಮಸಾಲವನ್ನು. ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಇಂಗು ಜಜ್ಜಿ ಒಗ್ಗರಣೆ ಕೊಡಬೇಕು. ಮತ್ತೆ ಒಳ್ಳೆಯದು ಮಿಕ್ಸ್ ಮಾಡಬೇಕು. ನೋಡುವಾಗ ಉಂಟಲ್ಲ ಬಾಯಲ್ಲಿ ನೀರು ಬರುತ್ತೆ, ತಿನ್ನುವ ತಿನ್ನುವ ಅಂತ. ಬಟ್ ಮಾಡಿದ ಕ್ಷಣವೇ ತಿನ್ನಬಾರ್ದು. ಒಂದು ದಿನ ಇಡಬೇಕು, 1-2 ದಿನ ಇಡಬೇಕು.
ಹುಡಿ ಉಪ್ಪಿನಕಾಯಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡುವ ವಿಧಾನ. ನೀವು ಸಹ ಟ್ರೈ ಮಾಡಿ ಆಯಿತಾ. ನೀವು ಜಾಜಿ ಗಿಡ ನೋಡಿದ್ದೀರಾ? ನೋಡಿ, ಇದೇ ಜಾಜಿ ಗಿಡ ಒಳ್ಳೇದಿದೆ ಅಲ್ಲ. ಮಾತ್ರ ಇಲ್ಲಿ ಬಲ್ಲೆ ಇದೆ, ಕ್ಲೀನ್ ಮಾಡಲಿಲ್ಲ ಅವರು. ಅಂದರೆ ಈಗ ಟೈಮ್ ಅಲ್ಲಲ್ಲ ತೆಗಿಲಿಕ್ಕೆ, ಈಗ ಹೂವೆಲ್ಲ ಆಗ್ತಾ ಇಲ್ಲ. ಜುಲೈ ಆಗಸ್ಟಲ್ಲಿ ಆಗುದಲ್ಲ, ಅದಕ್ಕೆ ಇಷ್ಟು ಬೇಗ ಕ್ಲೀನ್ ಮಾಡಲ್ಲ ಯಾರು ಸಹ. ಮಾಡಿದರೆ ಪುನಃ ಬರ್ಸಕ್ಕೆ ಅಂದರೆ ಮಳೆಗೆ ಬರ್ತದಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಇದೆ ಅಲ್ಲ ಜಾಜಿ ಹೂ, ಪಿಂಕ್ ಪಿಂಕ್ ಆಗಿ. ಫ್ರೆಂಡ್ಸ್, ನಿಮಗೆ ಮಲ್ಲಿಗೆ ಹೂ ಇಷ್ಟನಾ ಜಾಜಿ ಹೂ ಇಷ್ಟನಾ? ಬಟ್ ಮಲ್ಲಿಗೆ ನೋಡಲಿಕ್ಕೆ ಕ್ಯೂಟ್ ಆಗಿದೆ, ಸುಂದರವಾಗಿದೆ. ಬಟ್ ಜಾಜಿನೂ ಸುಂದರವಾಗಿದೆ. ಪರಿಮಳ ಜಾಸ್ತಿ ಬರೋದು ಜಾಜಿ ಹೂವಿಂದ. ಇದು ಮುಗ್ಗು, ಇದು ಇವತ್ತು ಕೊಯ್ಲಿಕ್ಕೆ. ಇದು ಕೊಯ್ದು ಮಾರಾಟ ಮಾಡಲಿಕ್ಕೆ ಆಗುತ್ತೆ. ಇದು ಉಂಟಲ್ಲ, ಇದು ನಾಳೆಗೆ. ಇದು ಸಣ್ಣದು ಕಾಣ್ತಿದೆಯಾ? ಇದು ಸಣ್ಣದು, ಇದು ನಾಳೆಗೆ. ನಾನೀಗ ಕೊಯ್ದು ತೋರಿಸ್ತೀನಿ ಹೆಂಗೆ ಕಾಣ್ತದೆ ನೋಡಿ. ಎಷ್ಟು ಸುಂದರವಾದ ಪರಿಮಳವಾದ ಜಾಜಿ ಹೂಗಳು. ನೋಡಿ ಫ್ರೆಂಡ್ಸ್, ಹಿಂಗೆ ಕಾಣುತ್ತೆ ಕೊಯ್ದಾದ ಮೇಲೆ. ಇದು ಇವತ್ತದ್ದಲ್ಲ, ಪಿಂಕ್ ಪಿಂಕ್ ಆಗಿ ತುಂಬ ಪರಿಮಳ ಆಯಿತಾ, ತುಂಬ ಪರಿಮಳ. ಇದು ಹೂ ಅರಳಿದ ನಂತರ ಹಿಂಗೆ ಕಾಣುತ್ತೆ. ಇದು ನಾಳೆಯದ್ದು, ಅರಳಲಿಲ್ಲ ನೋಡಿ, ಇದು ಸಣ್ಣದಿದೆ. ಫ್ರೆಂಡ್ಸ್, ಇದು ನೋಡಿ ಪಪ್ಪಾಯ ಮರ. ತುಂಬ ಆಗಿತ್ತು ಪಪ್ಪಾಯ, ರಾಶಿ ರಾಶಿ. ಮಾತ್ರ ಸ್ವಲ್ಪ ಕೆಂಪಾದರೆ ಸಾಕು, ಹಕ್ಕಿಗಳಿದ್ದಾವಲ್ಲ ಎಲ್ಲ ಬಂದು ಹೊಟ್ಟೆ ಮಾಡ್ತದೆ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಕ್ಕುವ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.